ಸಕ್ಕರೆ ನಾಡು ಮಂಡ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಸಿ ಹವಾನಿಯಂತ್ರಣ ಶೌಚಾಲಯ ನಿರ್ಮಾಣಕ್ಕೆ ಶಾಸಕ ಗಣಿಗ ರವಿಕುಮಾರ್ ಗುದ್ದಲಿ ಪೂಜೆ ನೆರವೇರಿಸಿದರು. ಮಂಡ್ಯದ ಸಂಜಯ್ ವೃತ್ತ, ನಂದ ವೃತ್ತ ಹಾಗೂ ಜೈಲುಖಾನೆ ಸರ್ಕಲ್ ಬಳಿ ಹವಾನಿಯಂತ್ರಣ ಶೌಚಾಲಯ ನಿರ್ಮಾಣಕ್ಕೆ ಶಾಸಕ ಗಣಿಗ ರವಿಕುಮಾರ್ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಬೆಂಗಳೂರು ಮಹಾನಗರ ಬಿಟ್ಟರೆ ಇನ್ನೆಲ್ಲೂ ಕೂಡ ಹವಾನಿಯಂತ್ರಿತ ಎಸಿ ಶೌಚಾಲಯ ಇಡೀ ಕರ್ನಾಟಕದಲ್ಲಿಲ್ಲ. ಇವತ್ತು ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಖಾಸಗಿಯವರ ಸಹಭಾಗಿತ್ವದಲ್ಲಿ ಸರ್ಕಾರದ ₹1 ಇಲ್ಲ, ಅವರೇ ಕಟ್ಟಿ ಅವರೇ ಮೇಂಟೈನ್ ಮಾಡುವಂಥ PPP ಮಾಡಲಲ್ಲಿ ಸಂಜಯ್ ಟ್ಯಾಕಿಸ್ನ ವೃತ್ತ ಮತ್ತು ನಂದ ಥಿಯೇಟರ್ ವೃತ್ತದಲ್ಲಿ 2 ಖಾಸಗಿ ಸಹಭಾಗಿತ್ವ ಕೊಟ್ಟಿದ್ದೀವಿ. ಇನ್ನು 3 ತಿಂಗಳಲ್ಲಿ ಅದು ಕಾರ್ಯ ಆರಂಭ ಮಾಡುತ್ತೆ. 3ನೇದು ಹೈಕೋರ್ಟ್ ನಿರ್ದೇಶನ ಇತ್ತು. ಇಲ್ಲಿ ಒಂದು ₹25 ಲಕ್ಷ ಟೆಂಡರ್ ಕರೆದಿದ್ವಿ. ಇಲ್ಲಿ ಒಂದು ಬಂದಿಖಾನೆಯಲ್ಲಿ ಆಗ್ತಾಯಿದೆ, ಅದು ಸರ್ಕಾರದ ವತಿಯಿಂದ ಆಗ್ತಾಯಿದೆ. ಅದನ್ನು ಕಟ್ಟಿ ಅದನ್ನು ಕೂಡ ಖಾಸಗಿಯವರಿಗೆ ನಡೆಸೋದಕ್ಕೆ ಕೊಡ್ತೀವಿ. ಯಾಕಂದರೆ ಮೇಂಟೈನ್ ಮಾಡಬೇಕು, ಇಲ್ಲಾಂದರೆ ಗಬ್ಬು ವಾಸನೆ ಬರುತ್ತೆ ಅನ್ನೋ ಇರೋದ್ರಿಂದ ಮಾಡ್ತದೆ. ಮಂಡ್ಯವನ್ನು ಹೊಸ ರೂಪ ಕೊಡಬೇಕು ಅನ್ನೋದು ನಮ್ಮ ಪಕ್ಷದ ಗುರಿಯಾಗಿತ್ತು. ಅದರ ಮೊದಲ ಹೆಜ್ಜೆಯಾಗಿ ನಾವು ಮುನ್ನುಡಿಯನ್ನು ಬರಿತಾ ಇದ್ದೀವಿ.